ಪೇರು ಹೇಳ್ತಾ ಇದ್ದಾರೆ, ಆದ್ರೆ ನಿಮ್ಮ ಸರ್ಕಾರ ಸಿಐಡಿಗೆ ಅಥವಾ ಸಿಒಡಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರಿಯಾಂಕಾ ಖರ್ಗೆದು ಯಾವ ರೋಲು ಇಲ್ಲ, ಅವ್ರ ಹೆಸರು ಯಾರು ಬರ್ದಿಲ್ಲ. ಯಾರ್ದೋ ಹೆಸರು ಬರದ ತಕ್ಷಣ ಅದೆಲ್ಲ ಸಾಧ್ಯ ಇಲ್ಲ. ಆಯ್ತಾ? ವಿ ನೋ ದಿ ಇಂಟಿಗ್ರಿಟಿ ಆಫ್ ಪ್ರಿಯಾಂಕಾ ಖರ್ಗೆ. ಯಾರು ಅವ್ರ ಹೆಸರು ಬರ್ದಿಲ್ಲ, ಯಾವ ಆತರದ್ದು ಇಲ್ಲ. ಸೊ ಅದು ಉದ್ಭವ ಆಗುದಿಲ್ಲ. ಇನ್ವೆಸ್ಟಿಗೇಷನ್ ಅಂತೂ ಕಾನೂನು ಪ್ರಕಾರ ಏನ್ ಮಾಡ್ಬೇಕು, ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ. ನಿಮ್ ಜೊತೆಗಿರೋದು, ಸಿಎಂ ಜೊತೆಗಿರೋದು, ಮತ್ತೆ ಪ್ರಿಯಾಂಕ್ ಖರ್ಗೆ ಅವ್ರ ಜೊತೆಗಿರೋ ಅವ್ರು ಯಾರು ತೀರ್ಕೊಂಡಲ್ಲ, ಅವರು ಫೋಟೋ ರಾಜು ಕಪ್ನೂರ್ ಅವರು ಫೋಟೋ ಬಿಡುಗಡೆ ಮಾಡಿದ್ರು. ಅಂದ್ರೆ ರಾಜು ಕಪ್ನೂರ್ ಅನ್ನೋರು ಇದ್ರಲ್ಲಿ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಅವರು ನಿಮ್ಗಳ ಜೊತೆ ಇರುವಂತಹ ಫೋಟೋನ ಬಿಜೆಪಿ ವಿಜಯೇಂದ್ರ ಬಿಡುಗಡೆ ಮಾಡಿದ್ರು. ನಮ್ ಜೊತೆನ ನನ್ ಜೊತೆ ವಿಜಯನನ್ನು ಇದಾರೆ, ಯಡಿಯೂರಪ್ಪನವರು ಇದಾರೆ, ಬೇಕಾದಷ್ಟು ಎಲ್ಲಾರ ಫೋಟೋನು ನಮ್ ಜೊತೆ ಯಾರ್ಯಾರು ಬರ್ತಾರೆ. ಈಗ ನಮ್ಮನೆಗೆ ಬಂದವರೆಲ್ಲ ಎಲ್ಲಾರ್ದು ಫೋಟೋ ಬರ್ತಾ ಇರ್ತವೆ. ವಿಜಯನನ್ನ ಫೋಟೋ, ಯಡಿಯೂರಪ್ಪನ ಫೋಟೋ ಬಿಡುಗಡೆ ಮಾಡೋಣ. ನಾವು ಯಾವ ಫೋಟೋ ಇದೆ ಅಂತ ಬಿಡುಗಡೆ ಮಾಡೋಣ. ಇದ್ದೇ ವಾಂಟ್ ಅವ್ರು ಬೇಕಾದ್ರೆ ಬಿಡುಗಡೆ ಮಾಡ್ತೀವಿ, ಅಂತ ಫೋಟೋಗಳೆಲ್ಲ ಬಿಡುಗಡೆ ಮಾಡ್ತೀವಿ. ಯಾರಾದ್ರು ಎಂತೆಂತ ರೂಢಿಗಳದು, ಎಂತೆಂತ ಕ್ರಿಮಿನಲ್ಗಳದೆಲ್ಲ ಇರೋ ಫೋಟೋಗಳೆಲ್ಲ ನಾವು ಮದುವೆಗೆ ಹೋದಾಗ ಅಡ್ಡ ನಿಲ್ಸ್ಕೊಂಡು ಫೋಟೋ ತೆಗೆಸ್ಕೋತಾರಪ್ಪ. ಎಲ್ಲಾ ಲೀಡರ್ಗಳು ತೆಗೆಸ್ಕೋತಾರೆ, ಎಲ್ಲಾ ಲೀಡರ್ ತೆಗೆಸ್ಕೋತಾರೆ, ಹೋಮ್ ಮಿನಿಸ್ಟರ್ ತೆಗೆಸ್ಕೋತಾರೆ. ಅದ್ಯಾವ್ದೋ ಸ್ಟೇಜ್ ಅಲ್ಲಿ ಮಾಡ್ಕೊಂಡಿದ್ರಲ್ಲ ಬಿಜೆಪಿ ಎಲೆಕ್ಷನ್ ಮುಚ್ಚಿದ್ದಾಗೆ. ಅವೆಲ್ಲ ಏನಾದ್ರು ಅಫಿಷಿಯಲ್ ಆಗಿ ಯಾವ್ದಾದ್ರು ವ್ಯವಹಾರ ಮಾತುಕತೆ ಮಾಡಿ ಏನಾದ್ರು ಇತ್ತು ಅಂದ್ರೆ ಅದು ಓಕೆ, ಫೈನ್. ಇಟ್ ಇಸ್ ಎ ವೆರಿ ಕ್ಲೀನ್ ಗವರ್ಮೆಂಟ್. ನಮ್ ಸರ್ಕಾರ ನಡೀತಾ ಇದೆ, ನಾವು ನಡೆಸ್ತೀವಿ. ಪಾಪ ಏನು ಇಲ್ಲ, ಮಾತಾಡ್ತಾರೆ, ಮಾತಾಡ್ಕೊಳ್ಳಿ, ಅದು ಬೇರೆ ವಿಚಾರ. ಬೇರೆ ಇಶ್ಯೂಸ್ ಇದೆ, ಅವ್ರು ಸರಿ ಮಾಡ್ಕೊಳ್ಳಿ. ಮಾಡ್ಲಿ, ಮುತ್ತಿಗೆ ಹಾಕ್ಲಿ, ಅದನ್ನು ಮುತ್ತಿಗೆ ಹಾಕ್ಲಿ, ಎಲ್ಲರೂ ಮುತ್ತಿಗೆ ಹಾಕ್ಲಿ. ಈಗ ನನ್ನ ತಮ್ಮ ಹೇಳಿಲ್ವಾ, ಅದ್ಯಾವ್ದೋ ರಾಜರಶಿನಗರದ್ದು ಎಲ್ಲ ಕೊಡೋಣ ಅಂತ. ಡ್ರೈವರ್ ಸತ್ತಿದ್ದು, ಇನ್ನೊಬ್ಬ ಸತ್ತಿದ್ದು ಎಲ್ಲ ಹೇಳಿಲ್ವಾ, ಎಲ್ಲ ಕೊಡೋಣ. ನಂದೊಬ್ಬದ್ ಮಾತ್ರ ಕೊಟ್ಟಿದ್ರು ಬಿಜೆಪಿ ಗವರ್ಮೆಂಟ್ ಅಲ್ಲಿ. ನಾವು ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲಿ ಡಿ.ಕೆ. ರವಿ ಕೇಸಿಂದ ಹಿಡಿದು, ಜಾರ್ಜ್ ಕೇಸಿಂದ ಹಿಡಿದು ಅಂತವು ಒಂದು 12 ಕೊಟ್ಟಿದ್ದ ನಾವು. ನನ್ನ ಒಬ್ಬನ ಮೇಲೆ ಮಾತ್ರ ಸಿಬಿಐ ಕೊಟ್ಟಿದ್ರು, ಯಾವ್ದು ಸಿಬಿಐ ಕೊಟ್ಟಿರಲಿಲ್ಲ. ಕೊಡ್ಬೇಕಾಯ್ತು ಬೇರೆವೆಲ್ಲ ಸಿಬಿಐಗೆ. ಬೇರೆ ಕೇಸ್ಗಳೆಲ್ಲ ಇತ್ತಲ್ಲ, ಮಂತ್ರಿಗಳ ಮೇಲೆಲ್ಲ, MLA ಗಳ ಮೇಲೆ ಬಂದಿತ್ತಲ್ಲ, ಡಿಸಪ್ರೇಟ್ ಅಸೆಟ್ ಕೇಸ್, ಅದನ್ನ ಯಾಕೆ ಕೊಡ್ಲಿಲ್ಲ? ನನ್ನ ಮೇಲೆ ಯಾಕೆ ಕೊಟ್ರು? ನೋ ಕ್ವಶನ್ ಆಫ್ ಎನಿವನ್ ರಿಸೈನಿಂಗ್. ಪ್ರಿಯಾಂಕಾ ಖರ್ಗೆ ನಮ್ಮ ಪಕ್ಷದ ವೋಕಲ್ ಮಿನಿಸ್ಟರ್, ಅವ್ರ ಮೇಲೆ ಹಸಿಯೇ, ಅವ್ರನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ಒಬ್ಬ ದಲಿತ ನಾಯಕ, ಒಬ್ಬ ಇಷ್ಟು ಮಟ್ಟಿಗೆ ಬೆಳೀತಾ ಇದ್ದಾನೆ. IT-BT ಒನ್ ಆಫ್ ದ ಬೆಸ್ಟ್ ಮಿನಿಸ್ಟರ್ ಈಸ್ ಡೂಯಿಂಗ್. ಆಯ್ತಾ? SM ಕೃಷ್ಣ ಕಾಲ ಆದ್ಮೇಲೆ ನೆಕ್ಸ್ಟ್ ಏನಾದ್ರು ನಮ್ಮ ರಾಜ್ಯಕ್ಕೆ ಮಾರ್ಕೆಟಿಂಗ್ ಮಾಡ್ತಾ ಇದ್ರೆ IT-BT ವಿಚಾರದಲ್ಲಿ ಆತ. ಸೊ ಅದನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಅವ್ರ ಮೇಲೆ ಪ್ರಯತ್ನ ಮಾಡ್ತಾ ಇದಾರೆ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. KPSC ಮತ್ತೆ ಇಶ್ಯೂ ಆಗಿದೆ, ನಿನ್ನೆ ಎಕ್ಸಾಮ್ ಆಗಿದೆ, ಎಕ್ಸಾಮ್ ಅಲ್ಲೂ ಇಶ್ಯೂ ಆಗಿದೆ. ಅವ್ರು ಹೇಳ್ತಿದ್ದಾರೆ ಕೊಡ್ಲೇಬೇಡಿ ಅವರಿಗೆ, ನಮಗೆ ಪ್ರತಿ ಸಲನೂ ಇದೇ ಸಮಸ್ಯೆ ಆಗುತ್ತೆ ಅಂತ ಅಭ್ಯರ್ಥಿಗಳು. ಅದನ್ನ ಜಸ್ಟ್ ಲುಕ್ ಅಟ್ ಇಟ್. ಯಾರ್ಗ ಅನ್ಯಾಯ ಆಗಿತ್ತು ಅಂದ್ರೆ ಅನ್ಯಾಯನ ಸರಿಪಡಿಸಬೇಕು. ಲುಕ್ ಅಟ್ ಇಟ್. ಆಲ್ ದಿಸ್ ಥಿಂಗ್ ಓನ್ಲಿ. ಕಾಂಗ್ರೆಸ್ ಮೇಲೆ ಬಂದ್ರೆ ಆಕ್ಷನ್ ತಗೊಳ್ಳಲ್ಲ, ಬಿಜೆಪಿ ಬಂದ್ರೆ ಬೇಗ ಆಕ್ಷನ್ ಕೊಡ್ತಾ ಇರ್ಲಿ, ದಿನ ಕೊಡ್ತಾ ಇರ್ಲಿ, ದಿನ ನೆನ್ಸ್ಕೊತಾ ಇರ್ಲಿ. ನಾನು ನೆನ್ಸ್ಕೊತಾ ಇದ್ದಾರೆ ಅವರು. ಪಾಪ ಬಹಳ ಸಂತೋಷ. ನಾನ್ ಪಾಪ ಎಲ್ಲೋ ಇದ್ದೆ, ಯಾವ್ದೋ ಮನೇಲಿದ್ದೆ, ಓಡ್ ಬಂದೆ ನಾನು. ಏನಪ್ಪಾ ಇದು ಅಂತ ಅನ್ಬಿಟ್ಟು. ಅವತ್ತು ಡ್ಯೂಟಿ ಅಲ್ಲೇ ಇತ್ತು. ಸೊ ನನ್ನ ನೆನ್ಸ್ಕೊತಾ ಇರ್ಲಿ, ಇನ್ನ ನೆನ್ಸ್ಕೊಳಕ್ ಹೇಳಿ. ಹೇಳಿ, ಇಟ್ ಇಸ್ ನಾಟ್ ಎ ಕೇಸ್ ಫಾರ್ CBI. ಅವರ್ ಗವರ್ಮೆಂಟ್ ಇಸ್ ಕೇಪಬಲ್. ನಮ್ಮ ಸರ್ಕಾರದಲ್ಲಿರುವಂತ ಅಧಿಕಾರಿಗಳು ಇದನ್ನ ನಡೆಸುವಂತ ಎಲ್ಲ ಇದೆ. CBIನವರು ಏನು ಮಾಡಕ್ ಆಗಲ್ಲ. CBIನವರ ಆಕ್ಟಿವಿಟೀಸ್ ನಮ್ಗೆ ಗೊತ್ತಿದೆ. CBIನವರು ಪುಸ್ತಕನೇ ನಾನು ಜೈಲಲ್ಲಿ ಕೂತ್ಕೊಂಡು ಬರೀ ಆ ಪುಸ್ತಕನ ತಿರ್ವಾಕ್ಬಿಟ್ಟಿದೀನಿ ನಾನು. ನನ್ನ ಕಳ್ಸಿಕೊಟ್ಟಿದ್ರಲ್ಲ ಗಿಫ್ಟ್ ಎಲ್ಲ ತಿರ್ವಾಕಿದೀನಿ. ನಡೀರಿ ಅದನ್ನ. ಓಕೆ, ಎನಿವೆ ಎಲ್ಲರಿಗೂ ಕೂಡ ಹೊಸ ವರ್ಷ ಒಳ್ಳೇದಾಗ್ಲಿ. ಹೊಸ ವರ್ಷ 2025 ಒಂದು ಉತ್ತಮವಾದಂತ ವರ್ಷ ಆಗ್ಲಿ ರಾಜ್ಯದ ಜನತೆಗೆ. ನಾನು ನಾಳೆ ಎಲ್ಲರೂ ಕೂಡ ನನಗೆ ವಿಶ್ ಮಾಡಕ್ ಬರೋರು, ಅಭಿನಂದನೆ ಸಲ್ಲಿಸೋರ್ಗೆಲ್ಲ ನಾನು ಕೇಳ್ಕೊಳ್ತಾ ಇದ್ದೀನಿ.